ಇಂಧನ ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಕರೆ ಕೊಟ್ಟಿರೋ ವಿಚಾರದಲ್ಲಿ ತಕ್ಷಣ ಸಂಸತ್ ಅಧಿವೇಶನ ಕರಿಬೇಕು ಅಂತೇಳಿ ಕಾಂಗ್ರೆಸ್ ಆಗ್ರಹ ಮಾಡ್ತಾ ಇದೆ. ಇಲ್ಲಿ ತಕ್ಷಣವೇ ಸೆಷನ್ನ ಕರಿಬೇಕು. ಪ್ರಧಾನಿ ಮೋದಿ ಇಂತಹ ಸೂಚನೆ ಕೊಡಲಿಕ್ಕೆ ಏನ್ರಿ ಕಾರಣ? ಏನಿಂದ ಸೂಚನೆ ಕೊಡ್ತಾ ಇದ್ದಾರೆ? ಇಂಧನವನ್ನು ಮಿತವಾಗಿ ಬಳಸಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇವರು? ವಾಸ್ತವ ಸ್ಥಿತಿ ದೇಶದ್ದೇನಿದೆ, ದೇಶ ಏನು ಪರಿಸ್ಥಿತಿಲಿದೆ ಅದನ್ನು ಹೇಳಬೇಕು ಪ್ರಧಾನಮಂತ್ರಿಗಳು. ದೇಶದ ಜನತೆಗೆ ಇವಾಗಲಾದರೂ ತಿಳಿಸ್ಬೇಕು ಅವರು. ಯಾಕಿದೆಲ್ಲ ಈ ಥರದ್ದು ಹೇಳ್ತಾ ಇದ್ದಾರೆ? ಅದಕ್ಕೆ ಅಲ್ಲಿ ವಿದೇಶಕ್ಕೆ ಹೋಗಬೇಡಿ ಅಂತಾರೆ, ರಸಗೊಬ್ಬರ ಜಾಸ್ತಿ ಬಳಸಬೇಡಿ ಅಂತಿದ್ದಾರೆ, ಡೀಸೆಲ್ ಪೆಟ್ರೋಲ್ ಕಮ್ಮಿ ಬಳಸಿ ಅಂತಿದ್ದಾರೆ. ಏನಿದೆ ನಮ್ಮ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ? ಮೋದಿ ಮತ್ತೆ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದಾರೆ. ದೇಶ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಇಲ್ಲಿ ಮುಂಬರುವ ಪರಿಸ್ಥಿತಿ ಇನ್ನಷ್ಟು ಕಠಿಣವಾಗಲಿದೆ. ಚುನಾವಣೆಯಲ್ಲಿ ಮುಳುಗಿದಂಥ ಪ್ರಧಾನಿ ಕ್ರಮ ತೆಗೆದುಕೊಳ್ಳಲಿಲ್ಲ. ಎಲ್ಲ ಜವಾಬ್ದಾರಿ ಸಾರ್ವಜನಿಕರ ಮೇಲೆ ಹಾಕ್ತಾ ಇದ್ದಾರೆ. ಇವ್ರ ಜವಾಬ್ದಾರಿ ತಗೊಂಡು ಇವ್ರ ಕ್ರಮಗಳು ಜರುಗಿಸೋ ಬದಲಿಗೆ ಚುನಾವಣೆಯಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ರು. ಈಗ ಜನಕ್ಕೆ ನೀವು ರಸಗೊಬ್ಬರ ಹಾಕಬೇಡಿ, ವಿದೇಶಗಳಿಗೆ ಪ್ರವಾಸಕ್ಕೆ ಹೋಗಬೇಡಿ, ಪೆಟ್ರೋಲ್ ಬಳಸಬೇಡಿ, ಡೀಸೆಲ್ ಬಳಸಬೇಡಿ, ಎಲೆಕ್ಟ್ರಿಕ್ ಗಾಡಿ ಬಳಸಿ, ನೀವು ಈ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ಳಿ, ಇದೆಲ್ಲ ಹೇಳ್ತಾ ಇದ್ದಾರಲ್ಲ, ಇದು ಸಾರ್ವಜನಿಕರ ಮೇಲೆ ಹಾಕ್ಬಿಡೋದ? ಮತ್ತೊಮ್ಮೆ ಸಾರ್ವಜನಿಕರ ಮೇಲೆ ಹಾಕಿ ಆ ಹೊರೆ ಹೊರಿಸಿ ಆನಂದ ಪಡ್ತಾ ಇದ್ದಾರೆ ಇವರು. ಇವು ವೈಫಲ್ಯದ ಪುರಾವೆಗಳು. ಇವರ ಫೇಲ್ಯೂರ್ಗೆ ಸಿಕ್ಕಿರ್ತಕ್ಕಂತಹ ಎವಿಡೆನ್ಸ್ಗಳಿವೆಲ್ಲವೂ ಕೂಡ 12 ವರ್ಷಗಳಲ್ಲಿ ಅವರು ದೇಶವನ್ನ ಇಂತಹ ದುಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ದೇಶ ನಡೆಸೋದು ಇನ್ನು ಮುಂದೆ ರಾಜಿ ಪ್ರಧಾನಿ, ಕಾಂಪ್ರಮೈಸ್ಡ್ ಪ್ರೈಮ್ ಮಿನಿಸ್ಟರ್ ವ್ಯಾಪ್ತಿಯಲ್ಲಿಲ್ಲ. ಪ್ರಧಾನಿ ಮೋದಿ ವಿರುದ್ಧವಾಗಿ ರಾಹುಲ್ ಗಾಂಧಿ ಆಕ್ರೋಶದ ಮಾತುಗಳಿವೆ.